ಆರ್ಆರ್ನಗರ ಶಾಸಕ ಮುನಿರತ್ನ ವಿರುದ್ಧ ಈಗ ಆರೋಪಗಳ ಸುರಿಮಳೆನೇ ಗೈತಾ ಇರಲಾಗ್ತದೆ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಆರೋಪಗಳನ್ನು ಕಾಂಗ್ರೆಸ್ ಏನು ಮಾಡ್ತಾ ಇತ್ತು, ಈಗ ರಾಜಕೀಯ ವಿಚಾರಕ್ಕೆ ಅಥವಾ ರಾಜಕೀಯ ಕಾರಣಗಳಿಗೋಸ್ಕರ ಈಗ ಪ್ರತಿತಂತ್ರವನ್ನು ರೂಪಿಸಲಾಗ್ತದೆ. ಪ್ರಮುಖವಾಗಿ ಈಗ ಏಡ್ಸ್ ವಿಚಾರವನ್ನು ಮುಂದಿಟ್ಟೆ ಕಾಂಗ್ರೆಸ್ನ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮುನಿರತ್ನ ವಿರುದ್ಧ ಮಾಡಿರುವಂಥ ಆರೋಪಕ್ಕೆ BJP ನಾಯಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನೇಕರು CD ಫ್ಯಾಕ್ಟ್ರಿನೇ ಇಟ್ಟಿದ್ದಾರೆ, ಅಂಥವರು ಈ ಏಡ್ಸ್ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರುವಂಥ ನಿಜಕ್ಕೂ ಕೂಡ ಆಶ್ಚರ್ಯಕರ ಅಂತ ಹೇಳ್ತಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಏಡ್ಸ್ ಅನ್ನ ಹರಡಿಸುವಂಥದ್ದು, HIV ಇಂಜೆಕ್ಷನ್ ಅಂತೆ ಏನ್ರಿ, ಇದೊಂದು ದೊಡ್ಡ ಜಾಲ. ಬೆಂಗಳೂರಿನಲ್ಲಿ ಸಾಕಷ್ಟು ಮುಖಂಡರುಗಳಿಗೆ ಸೋಂಕಿತರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ನಗ್ಬೇಕು ಅಳಬೇಕು ಇವ್ರು ನೋಡಿದ್ರೆ ಅಂತ ಮುಗಿಸುವಂತ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರಲ್ಲ. ಹನಿ ಟ್ರ್ಯಾಪ್ ಷಡ್ಯಂತ್ರ, ಅಮಾಯಕ HIV ಸೋಂಕಿತರು. ನಿಜಕ್ಕೂ ಈ ಒಂದು ಆಘಾತಕಾರಿ ಮಾಹಿತಿಯನ್ನ ಯಾರು ಊಹಿಸೋಕೂ ಆಗಲ್ಲ. ಅಂಥದ್ದೊಂದು ಶಾಕಿಂಗ್ ಮಾಹಿತಿ ಇದೀಗ ಬಯಲಾಗಿದೆ. ಅತ್ಯಾಚಾರ ಆರೋಪ ಎದುರಿಸ್ತಿರೋ ಮುನಿರತ್ನರ ಮತ್ತೊಂದು ಕರಾಳ ಮುಖವಾಡ ಇದೀಗ ನಿಮ್ಮ ಮುಂದೆ ಇಡ್ತಿದೀವಿ. ತನ್ನ ದೂರಿನಲ್ಲಿ ಮುನಿರತ್ನ ವಿರುದ್ಧ ಸಾಲು ಸಾಲು ಆರೋಪ ಮಾಡಿರೋ ಸಂತ್ರಸ್ತೆ ಪೊಲೀಸರ ಮುಂದೆ ಭಯಾನಕ ಮಾಹಿತಿಯೊಂದನ್ನ ಬಿಚ್ಚಿಟ್ಟಿದ್ದಾರೆ. ಅದುವೇ HIV ಸೋಂಕಿತರಿಂದಲೇ ಹನಿ ಟ್ರ್ಯಾಪ್. ರಾಜಕೀಯ ಎದುರಾಳಿಗಳ ಹಣಿಯೋಕೆ ಹನಿ ಟ್ರ್ಯಾಪ್ ಷಡ್ಯಂತ್ರ. ಅಮಾಯಕ HIV ಸೋಂಕಿತರೆ ಹನಿ ಟ್ರ್ಯಾಪ್ಗೆ ಬಳಕೆ ಆರೋಪ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅದೆಷ್ಟೋ ರಾಜಕಾರಣಿಗಳನ್ನ ನಾವು ನೋಡಿದೀವಿ. ಚುನಾವಣೆಯಲ್ಲಿ ಗೆಲುವಿಗಾಗಿ ನಾನಾ ತಂತ್ರ ಪ್ರತಿತಂತ್ರ ಮಾಡ್ತಾನೆ ಇರ್ತಾರೆ. ಹನಿ ಟ್ರ್ಯಾಪ್ ವಿಡಿಯೋ ಮೂಲಕವೂ ಅದೆಷ್ಟೋ ರಾಜಕೀಯ ನಾಯಕರ ಭವಿಷ್ಯವೇ ಮೂಲೆ ಗುಂಪಾಗಿರೋ ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇವೆ. ಆದ್ರೆ ಇಲ್ಲಿ ಬಯಲಾಗ್ತಿರೋ ಘಟನೆಯೇ ಬೇರೆ ಇದೆ. ಅಮಾಯಕ HIV ಸೋಂಕಿತರನ್ನೇ ರಾಜಕೀಯ ಎದುರಾಳಿಗಳನ್ನ ಹಣಿಯೋಕೆ BJP ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ಗೆ ಬಳಕೆ ಮಾಡ್ತಿದ್ರು ಅನ್ನೋ ಆರೋಪವನ್ನ ಅತ್ಯಾಚಾರ ಸಂತ್ರಸ್ತೆ ಮಾಡಿದಾಳೆ. ಇದೇ ವಿಚಾರ ಇದೀಗ ರಾಜ್ಯ ರಾಜಕೀಯದಲ್ಲೂ ಸಂಚಲನವನ್ನೇ ಸೃಷ್ಟಿಸಿದೆ. ಶಾಸಕ ಮುನಿರತ್ನ ರಾಜಕೀಯ ವಿರೋಧಿಗಳನ್ನ ಹಣಿಯೋಕೆ ಹನಿ ಟ್ರ್ಯಾಪ್ ತಂತ್ರ ಮಾಡಿರೋದು ಗೊತ್ತಾಗಿದೆ. ಇನ್ಸ್ಪೆಕ್ಟರ್ಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳಿಗೂ ಗಾಳ ಹಾಕ್ತಿದ್ರಂತೆ. HIV ಸೋಂಕಿತರನ್ನೇ ಕಳಿಸಿ ಹನಿ ಟ್ರ್ಯಾಪ್ ಮಾಡ್ತಿರೋ ಆರೋಪವೂ ಕೇಳಿ ಬಂದಿದೆ. ಇನ್ನು ಮುನಿರತ್ನ ಬಳಿ ಹಲವರ ಖಾಸಗಿ ವಿಡಿಯೋ ಇದೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದಾಳೆ. HIV ಹರಡಿಸುವ ಶಾಸಕ ಮುನಿರತ್ನ ಷಡ್ಯಂತ್ರ ಆಘಾತಕಾರಿ. HDK ಅಶೋಕ್ ಕುಮ್ಮಕ್ಕು, ಶಾಸಕ ರಂಗನಾಥ್ ಬಾಂಬ್. ಇನ್ನು HIV ಹರಡಿಸೋ ಮುನಿರತ್ನ ಪ್ರಯತ್ನ ನಿಜಕ್ಕೂ ಆಘಾತಕಾರಿ ಅಂತ ಕಾಂಗ್ರೆಸ್ ಶಾಸಕ ರಂಗನಾಥ್ ಕಳವಳ ವ್ಯಕ್ತಪಡಿಸಿದ್ರು. ಅಶೋಕ್, CT ರವಿ, HDK ಕುಮ್ಮಕ್ಕಿನಿಂದಲೇ ನಡೆದಿದೆ. ರಾಜರಾಜೇಶ್ವರಿ ನಗರ ಸೇರಿ ಹಲವು ಕಡೆಗಳಲ್ಲಿ ಸೋಂಕಿತರಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಏನು ಹಿಂದೆ ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲೇ ನಡೆದಿರೋಂಥ HIV ಸೋಂಕನ್ನ ಹರಡಿಸುವಂಥ ಒಂದು ಕ್ರೂರವಾದಂಥ ಒಂದು ವ್ಯವಸ್ಥೆಯನ್ನು ಮುನಿರತ್ನವರು ಮಾಡಿದ್ದಾರೆ ಅಂತ ಕೇಳಿ ಭಾಳಷ್ಟು ಬೇಸರ ಆಯಿತು. ಅದನ್ನು ಸಹ ಸೂಕ್ತವಾದಂಥ ತನಿಖೆನ ಮಾಡಿ ಮುನಿರತ್ನ ಒಬ್ಬರೇ ಇಲ್ಲ, ಇದರಿಂದ ಎಲ್ಲೋ ಒಂದು ಕಡೆ ಅಶೋಕ್ ಅವರು, ಕುಮಾರಸ್ವಾಮಿ ಅವರು, CT ರವಿಯವರ ಕುಮ್ಮಕ್ಕಲ್ಲಿ ಮುನಿರತ್ನವರು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಈ ಬಗ್ಗೆ ಕಾಂಗ್ರೆಸ್ ಮಾಜಿ ಸಂಸದ DK ಸುರೇಶ್ ಪ್ರತಿಕ್ರಿಯಿಸಿ ಬಯೋಲಾಜಿಕಲ್ ವಾರ್ ರೀತಿ ಏಡ್ಸ್ ಇರುವವರನ್ನ ಬಳಸಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಶಾಸಕ ಅಶ್ವಥ್ ನಾರಾಯಣ ಇದನ್ನು ಕೇಳಿ ನಗಬೇಕೋ ಏನೋ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಇದೊಂದು ದೊಡ್ಡ ಜಾಲ, ಇದೊಂದು ದೊಡ್ಡ ತಂತ್ರಗಾರಿಕೆ. ಇದರ ವಿರುದ್ಧ ಒಂದು ಸಮಗ್ರವಾದ ತನಿಖೆ ಆಗಬೇಕು, ಒಂದು ವಿಶೇಷ ತಂಡ ರಚನೆ ಆಗಬೇಕು. ಯಾಕಂತಂದ್ರೆ ಇವರು ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಾಣೋದಿಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿ ಅವರಿಂದ ಯಾರ್ಯಾರಿಂದ ಇದು ಟ್ರಾನ್ಸ್ಮಿಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಮಾಡಬೇಕಾಗ್ತದೆ. ಇವರು ಒಬ್ಬೊಬ್ರಿಗೆ ಒಂದೊಂದು ಕಾನೂನು. HIV ಇಂಜೆಕ್ಷನ್ ಅಂತೆ ಏನ್ರಿ, ಯಾವನಾರ ಮಾತಾಡೋ ಭಾಷೆನೇನ್ರಿ. ನಗ್ಬೇಕು ಅಳಬೇಕು ಇವ್ರು ನೋಡಿದ್ರೆ ಅಂತ, ಇವ್ರು ನಗ್ಬೇಕು ಅನ್ಸುತ್ತೆ. ಇದೇನು ಸೀರೀಸ್ ಆಫ್ ಇದ್ದಕ್ಕಿದ್ದಾಗೆ ಉಟ್ಕೊಂಡಿರೋದು. ಇವಾಗ ಎಲ್ಲವನ್ನೂ ಮಾಡಿದ್ರಪ್ಪ.
ಒಕ್ಕಲಿಗ ಸಮುದಾಯದ ನಿಯೋಗದಿಂದ ಸಿಎಂ ಭೇಟಿ. ಎಸ್ಐಟಿ ತನಿಖೆಗೆ ಒಕ್ಕಲಿಗ ಸಚಿವರು ಶಾಸಕರಿಂದ ಮನವಿ. ಇದೀಗ ಇದೇ ಪ್ರಕರಣ ರಾಜಕೀಯವಾಗಿಯೂ ತಿರುವು ಪಡೆದುಕೊಂಡಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯರನ್ನ ಒಕ್ಕಲಿಗ ಸಮುದಾಯದ ನಾಯಕರು ಭೇಟಿ ಮಾಡಿದ್ದಾರೆ. ನಿನ್ನೆ ಡಿಸಿಎಂ ಸೂಚನೆಯಂತೆ ರಾತ್ರಿ ಒಕ್ಕಲಿಗ ನಾಯಕರು ಸಭೆ ನಡೆಸಿದ್ರು. ಇದರಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ಭಾಗಿಯಾಗಿದ್ರು. ಇಂದು ಸಿಎಂ ಭೇಟಿ ಮಾಡಿರುವ ಒಕ್ಕಲಿಗ ಸಚಿವರು ಹಾಗೂ ಶಾಸಕರುಗಳು ಎಸ್ಐಟಿ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಒಕ್ಕಲಿಗ ಸಚಿವರ ಭೇಟಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಚಿವರು ಮುನಿರತ್ನ ವಿರುದ್ಧದ ಪ್ರಕರಣಗಳನ್ನ ಎಸ್ಐಟಿಗೆ ಕೊಡಿ ಅಂದಿದ್ದಾರೆ. ಈ ಬಗ್ಗೆ ಗೃಹ ಸಚಿವರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ ಎಸ್ಐಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಇನ್ನು ಮುನಿರತ್ನ ವಿರುದ್ಧ ಸಿಡಿದೆದ್ದ ಸಚಿವರು ಒಕ್ಕಲಿಗ ಅಸ್ತ್ರ ಹೂಡ್ತಾ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಇವತ್ತು ಒಕ್ಕಲಿಗ ಸಮಾಜವನ್ನ, ದಲಿತ ಸಮಾಜವನ್ನ ಬಹಳ ಕೀಳಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ನಿಂದನೆ ಮಾಡಿರ್ತಕ್ಕಂಥದ್ದು ಜಾಹೀರಾತಾಗಿದೆ. ಹೀಗೆ ಸಚಿವರು ಒಕ್ಕಲಿಗ ಅಸ್ತ್ರ ಹೊಡ್ತಿದ್ರೆ ಇದೆಲ್ಲವನ್ನೂ ಕೇಳಿಕೊಂಡು ಕೇಸರಿ ಪಡೆ ಸೈಲೆಂಟ್ ಆಗಿಲ್ಲ. ಬದಲಾಗಿ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ. ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂಥ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು? ಒಕ್ಕಲಿಗರು, ಒಕ್ಕಲಿಗ ಬಗ್ಗೆ ಭಾಳ ಅಭಿಮಾನ ನಿಮಗೆ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಲಿಲ್ಲ? ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ? ಅವಾಗೆಲ್ಲ ಪುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದ್ದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ, ಮಾಡಿ ಸಿದ್ದರಾಮಯ್ಯ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಒಟ್ಟಾರೆಯಾಗಿ ಮುನಿರತ್ನ ಮಾತನಾಡಿದ್ದು ಎನ್ನಲಾದ ಆಡಿಯೋದಲ್ಲಿ ಒಕ್ಕಲಿಗ ಸಮುದಾಯದ ಹೆಸರು ಪ್ರಸ್ತಾಪ ವಿಚಾರ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಒಂದ್ ಕಡೆ ಮುನಿರತ್ನಗೆ 3 ಕೇಸುಗಳ ಬಿಸಿ ತಟ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಶಾಸಕರ ರಾಜಕೀಯ ಬುಡಕ್ಕೂ ಜಾತಿ ಬಾಂಬ್ ಬಿದ್ದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.